ಏನೇ ಹಾಕಿದರೂ ಸೆಕೆಂಡ್ಗಳಲ್ಲಿ ಅಂದರೆ 1 ನಿಮಿಷದ ಒಳಗಡೆ ಸೂಪರ್ ಫಾಸ್ಟಾಗಿ ಗ್ರೈಂಡ್ ಮಾಡುವಂಥ ಒಂದು ಹೊಸ ಮಿಕ್ಸಿಯನ್ನು ಮನೆಗೆ ತಂದಿದ್ವಿ. ಅದೆಷ್ಟು ಏನು ಕತೆ ಅಂತ ಎಲ್ಲ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೇನೆ. ಹಲೋ, ನಮಸ್ತೆ, ಹೇಗಿದ್ರಲ್ಲ? ಆ್ಯಕ್ಚುಲಾಗಿ ಒಂದು ಮಿಕ್ಸಿನ ತೊಗೊಂಬಂದಿದ್ವಿ, ಹೊಸ ಮಿಕ್ಸಿನ ತೊಗೊಂಬಂದಿದ್ವಿ ಮನೆಗೆ. ಇದು ಹೇಗೆ ಕೆಲಸ ಮಾಡುತ್ತೆ, ಇದಕ್ಕೆ ಎಷ್ಟು ರೇಟ್ ಕೊಟ್ವಿ ಎಲ್ಲದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನಿಮಗೂ ಏನಾದರೂ ಹೊಸ ಮಿಕ್ಸಿ ತಗೋಬೇಕು ಅಂತಂದರೆ ಈ ರಿವ್ಯೂ ಉಪಯೋಗಕ್ಕೆ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ನೋಡಿ ವಿಡಿಯೋ ಬಗ್ಗೆ ಮರ್ಯಾದೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆ ಇಲ್ಲಿ ತನಕ ನೀವು ಯಾರಾದರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾವು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಇದು ವಂಡರ್ ಶೆಫ್ ಕಂಪ್ನಿಯವರ ಒಂದು ವಂಡರ್ ಆಗಿರುವಂತಹ ಮಿಕ್ಸಿ ಅಂತಲೇ ಹೇಳ್ಬೋದು. ನ್ಯೂಟ್ರಿ ಬ್ಲೆಂಡ್ ಅಂತ ಇದರ ಹೆಸರು. ನೀವು ಕೇಳಿರ್ತೀರಾ ಅಥವಾ ಅಟ್ಲೀಸ್ಟ್ ನೋಡಿ ಆದರೂ ಇರ್ತೀರಾ. ಬಟ್ ಇದು ಎಷ್ಟು ಸೂಪರಾಗಿ ವರ್ಕ್ ಮಾಡುತ್ತೆ, ಎಷ್ಟು ಚೆನ್ನಾಗಿ ಫಂಕ್ಷನ್ ಮಾಡುತ್ತೆ ಅಂತಂದರೆ ನನಗೆ ಆ್ಯಕ್ಚುಲಾಗಿ ಆಶ್ಚರ್ಯ ಆಯಿತು. ನಾವು ಮೆಟ್ರೋ ಕ್ಯಾಶ್ ಆ್ಯಂಡ್ ಕ್ಯಾರಿಯಿಂದ ತೊಗೊಂಬಂದಿರೋದು ಈ ಮಿಕ್ಸಿ. ಆ್ಯಕ್ಚುಲಾಗಿ ನಮಗೆ ತುಂಬ ಕಮ್ಮಿ ರೇಟಿಗೆ ಸಿಗ್ತಿದ್ದು. ಇದರದ್ದು MRP ನಾನು ನಿಮಗೆ ತೋರಿಸ್ತೇನೆ. 5,500 ಇದೆ, ನೋಡ್ತಾ ಇದ್ರಲ್ವಾ. ಇದು ನಮಗೆ 2,900 ರೂಪಾಯಿಗೆ ಸಿಕ್ಕಿದೆ. ಅದರ ಜೊತೆಗೆ ಒಂದು ಸ್ಟೀಲ್ ವಾಟರ್ ಬಾಟಲ್ 500 ರೂಪಾಯಿ ಬೆಲೆ ಇದ್ರದ್ದು. ಟೋಟಲ್ ಆಗಿ 500 ರೂಪಾಯಿದು ₹1 ಸಿಕ್ತು. ಅಂದರೆ ಟೋಟಲ್ ಆಗಿ 2 ಪ್ರಾಡಕ್ಟದು ಕಾಸ್ಟ್ ನಿಮಗೆ 6,000 ಇದ್ದರೆ ನಮಗೆ 2,991 ರೂಪಾಯಿಗೆ ಈ ಟೋಟಲ್ 2 ಪ್ರಾಡಕ್ಟ್ಗಳು ಸಿಕ್ಕಿದೆ. ಅಂದರೆ ಅರ್ಧಕ್ಕರ್ಧ ರೇಟಲ್ಲಿ ನಮಗೆ ಮೆಟ್ರೋ ಕ್ಯಾಶ್ ಆ್ಯಂಡ್ ಕ್ಯಾರಿ ಬ್ಯಾಂಗ್ಳೂರಲ್ಲಿರುತ್ತೆ, ಅಲ್ಲಿಂದ ತೊಗೊಂಬಂದಿರೋದು. ಇದ್ರದ್ದು ಸ್ಪೆಷಾಲಿಟಿ ಏನು ಅಂತಂದರೆ ಇದು ಸೂಪರ್ ಫಾಸ್ಟಾಗಿ ಗ್ರೈಂಡ್ ಮಾಡ್ತೀವಿ. ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಮೋಟರ್ ಬ್ಲೆಂಡ್ಸ್ ಆ್ಯಂಡ್ ಗ್ರೈಂಡ್ಸ್ ಇನ್ ಸೆಕೆಂಡ್ಸ್ ಅಂತ. ನೀವು ಏನೇ ಹಾಕಿದರೂ ಕೂಡ ಸೆಕೆಂಡ್ಸಲ್ಲಿ, ಒಂದು 20ರಿಂದ 40 ಸೆಕೆಂಡ್ಸಲ್ಲಿ ಇದರಲ್ಲಿ ಹಾಕಿದ್ದಾರೆ. 20ರಿಂದ 40 ಸೆಕೆಂಡ್ ಒಳಗಡೆ ಏನೇ ಹಾಕಿದರೂ ಗ್ರೈಂಡ್ ಮಾಡ್ತಾರೆ. ಒಂದು ಸರಿ ನಾವು 20ರಿಂದ 40 ಸೆಕೆಂಡ್ ಗ್ರೈಂಡ್ ಮಾಡಿದ ನಂತರ ಅದನ್ನ ಬಂದ್ ಮಾಡಿ ಮತ್ತೆ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಮತ್ತೆ ಗ್ರೈಂಡ್ ಮಾಡಬೇಕು, ಏನಾದರೂ ಪುಡಿ ಅಥವಾ ನಿಮಗೆ ನೈಸ್ ಆಗಿಲ್ಲ ಅಂತಿದ್ರೆ. ಇವಾಗ ನಾನು ಇದನ್ನ ನಿಮಗೆ ಓಪನ್ ಮಾಡಿ ತೋರಿಸ್ತೇನೆ. ತುಂಬ ಚೆನ್ನಾಗಿದೆ, ನೋಡೋಕ್ಕೆ ಕೂಡ ತುಂಬಾ ಚೆನ್ನಾಗಿದೆ. ಬೇರೆ ಕಲರ್ ಕೂಡ ಸಿಗುತ್ತೇನೋ ಗೊತ್ತಿಲ್ಲ, ಬಟ್ ಅಲ್ಲಿ ರೆಡ್ ಇತ್ತು. ನನಗೆ ರೆಡ್ ಕಲರ್ ತುಂಬ ಇಷ್ಟ, ಆದ್ದರಿಂದ ನಾನು ರೆಡ್ ಕಲರ್ ಇದ್ದೇ ತೊಗೊಂಬಂದಿದ್ದೇನೆ. ನೋಡಿ, ಈ ಜಾರ್ಗಳು ಕೂಡ ಅಷ್ಟೇ ಫುಲ್ಲು ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಇದು ಆ್ಯಕ್ಚುಲಾಗಿ ಮೇಯ್ನ್ ಮೋಟರ್, ಮಿಕ್ಸಿದು ಮೋಟರ್ ಇರುತ್ತೆ ಅಲ್ವ, ಗ್ರೈಂಡ್ ಮಾಡೋದು. ಅದು ಇಷ್ಟೇ ಚಿಕ್ಕದಾಗಿ ತುಂಬ ಬ್ಯೂಟಿಫುಲ್ಲಾಗಿ ತುಂಬ ಕ್ಯೂಟಾಗಿದೆ ನೋಡಿ. ಇದು ನಮಗೆ ಫಸ್ಟ್ ಒಂದು ಜಾರ್. ಇದರದ್ದು ಇನ್ನೊಂದು ವಿಶೇಷತೆ ಹೇಳ್ತೀನಿ. ಈ ಜಾರ್ ಇದೆಯಲ್ವಾ, ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಅಂದರೆ ಒಳಗಡೆ ಏನು ಹಾಕಿ ಗ್ರೈಂಡ್ ಮಾಡಿದರೂ ಕಾಣ್ತಾ ಇರುತ್ತೆ. ಇನ್ನೊಂದು ಏನು ಅಂತಂದರೆ ಇದರದ್ದು ಕ್ಯಾಪ್ ಮತ್ತು ಬ್ಲೇಡ್ 2 ಕೂಡ ಒಂದೇ. ನೋಡಿದ್ರಲ್ವಾ, ಇದು ಕ್ಯಾಪ್ ಕಮ್ ಬ್ಲೇಡ್. ಇದರಿಂದ ಕ್ಲೋಸ್ ಮಾಡೋದನ್ನು ಕೂಡ ಯೂಸ್ ಮಾಡ್ಬೋದು. ಹಾಗೆ ಇದು ಇದೆಯಲ್ಲ ಬ್ಲೇಡ್, ಇದನ್ನ ಗ್ರೈಂಡ್ ಮಾಡೋದು. ನಾವು ಇದಕ್ಕೆ ಏನಾದರೂ ಇಂಗ್ರೀಡಿಯೆಂಟ್ಸನ್ನು ಹಾಕಿಬಿಟ್ಟು ಕ್ಲೋಸ್ ಮಾಡಿ ಉಲ್ಟಾ ಮಾಡಿಟ್ಟು ಈ ಮೋಟರಿಗೆ ಫಿಕ್ಸ್ ಮಾಡಿ ಗ್ರೈಂಡ್ ಮಾಡುವಂಥದ್ದು. ನೋಡಿ, ಈ ಮೋಟರಲ್ಲಿ ನಿಮಗೆ ಬ್ಲೇಡ್ ಒಳಗಡೆ ಒಂದು ಇದು ಕಾಣುತ್ತೆ. ಬ್ಲೇಡ್ ಅಂದರೆ ಏನಂತಾರೆ, ಅದು ಮೋಟರ್ ರೊಟೇಷನ್ ಆಗುತ್ತಲ್ವ, ಅದು ಕಾಣುತ್ತೆ. ಅದಾದ ನಂತರ ಈ 3 ಮಾರ್ಕ್ ಇದೆಯಲ್ವ, ಇದರಲ್ಲಿ ಮಾರ್ಕ್ ಇರುತ್ತೆ ನೋಡಿ, ಇದನ್ನ ನಾವು ಫಿಕ್ಸ್ ಮಾಡೋದು. ಈ ಥರ ಫಿಕ್ಸ್ ಮಾಡಿ ಪ್ರೆಸ್ ಮಾಡಿ ತಿರುಗಿಸಿದರೆ ಲಾಕ್ ಆಗುತ್ತೆ. ಸ್ವಿಚ್ ಆನ್ ಮಾಡಿದರೆ, ಅಂದರೆ ಮೇಯ್ನ್ ನಮ್ಮದು ಸ್ವಿಚ್ ಬೋರ್ಡ್ದು ಸ್ವಿಚ್ ಆನ್ ಮಾಡಿದರೆ ಇದು ಗ್ರೈಂಡ್ ಆಗುತ್ತೆ. ಇದರಲ್ಲಿ ಈ ಮಿಕ್ಸಿಲಿ ಯಾವುದೇ ಸ್ವಿಚ್ ಆನ್ ಆ್ಯಂಡ್ ಆಫ್ ಸ್ವಿಚ್ ಇರಲ್ಲ. ಅದಾದ ನಂತರ ಇನ್ನೊಂದು ಇದೆಯಲ್ವ, ಇದೊಂದು ಮೇಯ್ನ್ ಜಾರ್. ಇದು ಕೂಡ ಫುಲ್ ಟ್ರಾನ್ಸ್ಪರೆಂಟ್ ಆಗಿರುವ ಜಾರ. ಇದರೊಳಗಡೆ ಇನ್ನೊಂದಿದೆ, ನಾವು ಜ್ಯೂಸ್ ಮೇಕರ್ ಟೈಪ್ ಯೂಸ್ ಮಾಡೋದು. ಇನ್ನೊಂದು ಟ್ರಾನ್ಸ್ಪರೆಂಟ್ ಆಗಿರೋದು, ಇದಕ್ಕಿಂತ ಸ್ವಲ್ಪ ಚಿಕ್ಕದಾಗಿರುವಂಥ ಜಾರ್ ಇದೆ. ಇದು ಮೇನ್ ಜಾರ್. ನಾವೇನಾದರೂ ಪದಾರ್ಥ ಅಥವಾ ಗ್ರೇವಿ ಎಲ್ಲ ಗ್ರೈಂಡ್ ರುಬ್ಬೋದಿದ್ರೆ ಇದರಲ್ಲಿ ರುಬ್ಬೋದು. ಬಟ್ 400 ವ್ಯಾಟ್ಸ್ ಇರೋದು ಇದು, ಅಂದರೆ ತುಂಬ ಹೆವಿ ಲೋಡನ್ನು ಇದು ತಡ್ಕೊಳ್ಳಲ್ಲ. ಅಂದಾಜಿಗೆ ನಾವೇನಾದರೂ ಒಂದು ಸ್ವಲ್ಪ ಮಾಡೋದಿದ್ರೆ, ಅಂದರೆ ಮೀಡಿಯಮ್ ಸೈಜ್ ಏನಾದರೂ ನಾವು ಗ್ರೈಂಡ್ ಮಾಡೋದಿದ್ರೆ ಇದು ಆರಾಮ್ಸೆ ಗ್ರೈಂಡ್ ಮಾಡುತ್ತೆ. ಈ ಮೇನ್ ಜಾರಿಗೆ ಬ್ಲೇಡ್ ಇಲ್ಲ, 2 ಕ್ಯಾಪ್ ಮಾತ್ರ ಇರೋದು. ನಾವು ಬೇರೆ 2 ಜಾರ್ಗಳಲ್ಲಿ ಇರುವಂಥ ಬ್ಲೇಡನ್ನು ಈ ಮೇನ್ ಜಾರಿಗೆ ಯೂಸ್ ಮಾಡ್ಬೋದು. ಅದಾದ ನಂತರ ಇದು ನೋಡಿ, ಇದು ಜ್ಯೂಸ್ ಮೇಕರ್ ಟೈಪ್. ನಿಮ್ಗೆ ಏನಂತಂದರೆ ಇದರಲ್ಲಿ ಬ್ಲೇಡ್ ಕೂಡ ಇರುತ್ತೆ. ಇದು ಬ್ಲೇಡ್ ಕಮ್ ಕ್ಯಾಪ್ ಇದ್ರದ್ದು ಒಂದೇ. ಇದು ನಾವು ಜ್ಯೂಸ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು. ಚಿಕ್ಕ ಪುಡಿ ಮಾಡುವ ಜಾರಲ್ಲಿ ಮತ್ತು ಜ್ಯೂಸ್ ಮಾಡುವ ಜಾರಲ್ಲಿ ಬ್ಲೇಡ್ ಇರುತ್ತೆ. ಮೇಯ್ನ್ ದೊಡ್ಡ ಜಾರಲ್ಲಿ ನಿಮಗೆ ಬ್ಲೇಡ್ ಇರಲ್ಲ. ಈ 2 ಜಾರದ್ದು ಯಾವುದಾದ್ರೂ ಬ್ಲೇಡನ್ನು ನಾವು ಇದಕ್ಕೆ ಯೂಸ್ ಮಾಡ್ಬೋದು. ಸೇಮ್ ವೇ ಫಿಕ್ಸ್ ಮಾಡಿ ರೈಟಿಗೆ ಪ್ರೆಸ್ ಮಾಡಿ ತಿರುಗಿಸ್ಬೇಕು. ರೈಟ್ ಸೈಡ್ಗೆ ಇದು ಜಾರನ್ನು ಪ್ರೆಸ್ ಮಾಡಿ ತಿರುಗಿಸಿದರೆ ಲಾಕ್ ಆಗುತ್ತೆ. ಅದಾದ ನಂತರ ನೀವು ಸ್ವಿಚ್ ಆನ್ ಮಾಡಿದರೆ ಇದು ಆನ್ ಆಗಿ ಗ್ರೈಂಡ್ ಆಗಲಿಕ್ಕೆ ಶುರುವಾಗುತ್ತೆ. 2 ವರ್ಷ ವ್ಯಾರಂಟಿ ಇದೆ ಈ ಮಿಕ್ಸಿಗೆ.
230 to 400 ವ್ಯಾಟ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇವಾಗ ನೋಡಿ ನಾನೊಂದು ಚಟ್ನಿಯನ್ನು ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ಹೇಗೆ ಇದು ಗ್ರೈಂಡ್ ಆಗುತ್ತೆ ಎಷ್ಟು ಫಾಸ್ಟಾಗಿ ಅಂತ. ಇದರಲ್ಲಿ ನಾನು ಗ್ರೈಂಡ್ ಮಾಡಿರುವಂಥದ್ದು ಒಂದು ಹಸಿರು ಚಟ್ನಿ ಮಾಡಿದ್ದೆ ನೋಡಿ. ಕ್ಯಾಪನ್ನು ಕ್ಲೋಸ್ ಮಾಡಿದ್ದೀನಿ, ಕ್ಯಾಪ್ ಕಮ್ ಅದು ಜಾರ್. ಅದಾದ ನಂತರ ಮಿಕ್ಸಿಗೆ ಫಿಕ್ಸ್ ಮಾಡಿ ಸೂಪರ್ ಫಾಸ್ಟಾಗಿ ಗ್ರೈಂಡ್ ಮಾಡಿದ್ದೇನೆ ನೋಡಿ ಎಷ್ಟು ನೀಟಾಗಿ ಚಟ್ನಿ ಬಂದಿದೆ ಅಂತ ಅಂದ್ಬಿಟ್ಟು. ಇವಾಗ ಇನ್ನೊಂದು ನಾನು ಮಿರ್ಚಿ ಅಂದರೆ ಮೆಣಸನ್ನು ಕೂಡ ಪುಡಿ ಮಾಡಿ ತೋರಿಸ್ತೀನಿ. ಇದರಲ್ಲಿ ಪುಡಿ ಮಾಡೋದು ಮತ್ತು ಚಟ್ನಿ ಎಲ್ಲ ಮಾಡೋದು ಈ ಚಿಕ್ಕ ಜಾರಲ್ಲಿ ನಾವು ಯೂಸ್ ಮಾಡ್ಬೋದು. ಮೆಣಸನ್ನು ಹಾಕಿಬಿಟ್ಟು ಇದನ್ನ ನೀಟಾಗಿ ಕ್ಲೋಸ್ ಮಾಡಿಬಿಟ್ಟು ನೋಡಿ ಈ ಥರ ಫಿಕ್ಸ್ ಮಾಡಿ ಪ್ರೆಸ್ ಮಾಡಿ ರೈಟ್ ಸೈಡ್ಗೆ ತಿರುಗಿಸಿದರೆ ಆನ್ ಆಗುತ್ತೆ. ನಾನು ಆಲ್ರೆಡಿ ಸ್ವಿಚ್ ಆನ್ ಮಾಡಿರೋದ್ರಿಂದ ಇದನ್ನ ಪ್ರೆಸ್ ಮಾಡಿ ರೈಟಿಗೆ ತಿರುಗಿಸಿದ ತಕ್ಷಣ ಇದು ಆನ್ ಆಯಿತು. ನಿಮಗೆ ಈ ಮೇನ್ ಮೋಟರಲ್ಲಿ ಆನ್ ಆ್ಯಂಡ್ ಆಫ್ ಸ್ವಿಚ್ ಇರಲ್ಲ. ಅದಾದ ನಂತರ ಮೇನ್ ಬೋರ್ಡ್ದು ಸ್ವಿಚ್ಚನ್ನು ಆಫ್ ಮಾಡಿ ನೀವು ತೆಗಿಬೇಕಿದ್ದ, ಅಥವಾ ನೀವು ಪ್ರೆಸ್ ಮಾಡಿ ಲೆಫ್ಟ್ ಸೈಡ್ಗೆ ತಿರುಗಿಸಿದರೆ ಕೂಡ ಬಂದಾಗುತ್ತೆ. ಪ್ರೆಸ್ ಮಾಡಿ ರೈಟ್ ಸೈಡ್ಗೆ ತಿರುಗಿಸಿದರೆ ಆನ್ ಆಗುತ್ತೆ, ಪ್ರೆಸ್ ಮಾಡಿ ಜಾರನ್ನು ಲೆಫ್ಟ್ ಸೈಡ್ಗೆ ತಿರುಗಿಸಿದರೆ ಬಂದಾಗುತ್ತೆ. ಅದೇ ಪ್ರೊಸೆಸ್, ಸ್ವಿಚ್ ಆನ್ ಆ್ಯಂಡ್ ಆಫ್ ಇಲ್ಲ. ನೋಡಿ ನೀಟಾಗಿ ಪುಡಿ ಆಗಿದೆ. ಇವಾಗ ಇನ್ನೊಂದು ನಾನು ಇದಕ್ಕೆ ಜ್ಯೂಸ್ ಕೂಡ ಮಾಡಿ ತೋರಿಸ್ತೇನೆ ಎಷ್ಟು ನೀಟಾಗಿ ಎಷ್ಟು ಕ್ಲೀನಾಗಿದು ಗ್ರೈಂಡ್ ಆಗುತ್ತೆ ಅಂತ. ಇದು ಕೂಡ ಅಷ್ಟೇ, ಬ್ಲೇಡ್ ಕಮ್ ಕ್ಯಾಪ್, ಬ್ಲೇಡು ಕೂಡ ಇದೆ ಇದರಲ್ಲಿ, ಹಾಗೆಯೇ ಕ್ಯಾಪ್ ಕೂಡ ಇದೆ. ಈ ಥರ ಕ್ಲೋಸ್ ಮಾಡಿ ನೀಟಾಗಿ ಕ್ಲೋಸ್ ಮಾಡಿ ಇವಾಗ ಉಲ್ಟಾ ಮಾಡಬೇಕು ನೋಡಿ. ಉಲ್ಟಾ ಮಾಡಿ ಇದು ಮೋಟರ್ಗೆ ನಾವು ಫಿಕ್ಸ್ ಮಾಡುವಂಥದ್ದು. ಈ 3 ಮಾರ್ಕ್ ಇದೆಯಲ್ವ, ಅದರಲ್ಲಿ ಜಾರಲ್ಲಿರುವಂಥ ಮಾರ್ಕನ್ನು ನೀಟಾಗಿ ಕೂಡಿಸಿ, ಈ 3 ಮಾರ್ಕ್ ಮೇಲೆ ನೀಟಾಗಿ ಕೂಡಿಸಿ ಈಗ ನೋಡಿ ಪ್ರೆಸ್ ಮಾಡ್ತೀನಿ. ನಾನೀಗ ಫಸ್ಟ್ ಸ್ವಿಚ್ ಆನ್ ಮಾಡಿದೆ, ಪ್ರೆಸ್ ಮಾಡಿ ಲಾಕ್ ಮಾಡಿ ಸ್ವಿಚ್ ಆನ್ ಮಾಡಿದೆ. ಆವಾಗ ತಿರುಗಲಿಕ್ಕೆ ಅಂದರೆ ಇದು ಗ್ರೈಂಡ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. 1 ನಿಮಿಷದ ಒಳಗಡೆ ಗ್ರೈಂಡ್ ಮಾಡಿ ಬಿಸಾಕುತ್ತೆ. ಇದು ಅಷ್ಟು ಸೂಪರ್ ಫಾಸ್ಟಾಗಿ ವರ್ಕ್ ಆಗುತ್ತೆ. ಇದರ ಸ್ಪೆಷಾಲಿಟಿ ಅದು, ಸೂಪರ್ ಫಾಸ್ಟಾಗಿ ಇದು ಗ್ರೈಂಡ್ ಮಾಡೋದೇ ಇದರ ಸ್ಪೆಷಾಲಿಟಿ. ನೋಡಿ ಒಂದು ಸ್ವಲ್ಪ ಇದನ್ನ ಶೇಕ್ ಮಾಡಿಕೊಂಡು ಚೆಕ್ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ. ಪರ್ಫೆಕ್ಟಾಗಿ ಗ್ರೈಂಡ್ ಆಗಿರುತ್ತೆ ನೀಟಾಗಿ. ನೋಡಿ ಎಷ್ಟು ಸಾಫ್ಟ್ ಪೇಸ್ಟ್ ಥರ ಆಗಿದೆ ನೋಡಿ, ಸಖತ್ತಾಗಿ ಬಂದಿದೆ. ಅರ್ಜೆಂಟಾಗಿ ಅಡುಗೆ ಮಾಡಬೇಕು ಅಂತ ಅನ್ನೋರಿಗೆ ಕೂಡ ಈ ಮಿಕ್ಸಿ ತುಂಬಾ ಉಪಯೋಗಕ್ಕೆ ಬರ್ಬೋದು. ಆಮೇಲೆ ಮನೆಯಲ್ಲಿ ಚೆನ್ನಾಗಿ ಕಾಣಬೇಕು, ಅಡುಗೆ ಮನೆ ಚೆನ್ನಾಗಿ ಕಾಣಬೇಕು, ಚೆನ್ನಾಗಿರುತ್ತೆ ಅನ್ನೋರಿಗೂ ಇದು ಉಪಯೋಗಕ್ಕೆ ಬರ್ಬೋದು. ಕರೆಂಟನ್ನು ನಾವು ತುಂಬ ಸೇವ್ ಮಾಡಬೇಕು, ಎಷ್ಟು ಹೊತ್ತು ಅಡುಗೆ ಮಾಡೋದು ಅಂತ ಅನ್ನೋರಿಗೂ ಕೂಡ ಈ ಮಿಕ್ಸಿ ತುಂಬಾ ಉಪಯೋಗಕ್ಕೆ ಬರ್ಬೋದು. ಜಾಸ್ತಿ ಕಾಸ್ಟ್ಲಿ ಅಂತ ಕೂಡ ನನಗೆ ಅನಿಸಿಲ್ಲ, ಯಾಕಂತಂದರೆ ನೀವೇ ನೋಡಿದ್ದೀರ ಬಾಕ್ಸಲ್ಲಿ 5,500 ರೂಪಾಯಿ ಇತ್ತು. 2,900 ಮತ್ತು ಬಾಟ್ಲು ಜೊತೆ ₹1 ಆ ಬಾಟಲು ವಾಟರ್ ಬಾಟಲ್ ಸೇರಿ 2,901 ರೂಪಾಯಿಗೆ ನಮಗೆ 2 ಪ್ರಾಡಕ್ಟ್ ಸಿಕ್ಕಿದೆ. ಇದಿದೆಯಲ್ಲ ಒಳಗಡೆ, ಇದು ಮೇನ್ ಮೋಟರ್, ಅದು ಮತ್ತು ಹಾಳಾಗಲ್ಲ, ಅದಕ್ಕೊಂದು ಚೂರು ಕೂಡ ನೀರು ಹೋಗಲ್ಲ. ಬೇರೆ ಮಿಕ್ಸಿಗಳಲ್ಲಿ ನೀವು ನೋಡಿರ್ಬೋದು ಈ ಥರ ಪ್ಲೇಸ್ ಇರುತ್ತಲ್ಲ, ಈ ಮೋಟರ್ ಇರೋ ಜಾಗ ಇರುತ್ತಲ್ಲ, ಅಂದರೆ ನಾವು ಜಾರನ್ನು ಫಿಕ್ಸ್ ಮಾಡೋದು ತುಂಬ ಗಲೀಜಾಗುತ್ತೆ, ಲೀಕೇಜ್ ಆಗಿ. ಇದರಲ್ಲಿ ಆ ಥರ ಲೀಕೇಜ್ ಆಗಲ್ಲ, ಕ್ಲೀನಾಗಿರುತ್ತೆ. ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಕ್ಚುಲಿ ನನಗೆ ತುಂಬಾ ನೀಡ್ ಇತ್ತಿದ್ದು, ತುಂಬಾ ನಾನು ಕೆಲಸಕ್ಕೆಲ್ಲ ಹೋಗುವಾಗ ಅರ್ಜೆಂಟಾಗಿ ಗ್ರೈಂಡ್ ಮಾಡಬೇಕು, ಟೈಮ್ ಇಲ್ಲ ಅಂತಂದಾಗ ನನಗೆ ತುಂಬಾ ನೀಡ್ ಇತ್ತು. ಹಾಗೆಯೇ ತುಂಬ ಕಮ್ಮಿಗೆ ಕೂಡ ಇದು ಸಿಕ್ಕಿದ್ರಿಂದ ನಾನು ಇಮಿಡಿಯೇಟಾಗಿ ಹೋಗಿ ತೊಗೊಂಬಂದ್ವಿ. ಮತ್ತು ನನಗೆ ಆ್ಯಕ್ಚುಲಾಗಿ ವೀಡಿಯೋ ಎಲ್ಲ ಮಾಡುವಾಗ ಇದು ಪ್ರೆಸೆಂಟೇಷನ್ಗೆ ತುಂಬಾ ಚೆನ್ನಾಗಿ ಬರುತ್ತೆ, ವೀಡಿಯೋದಲ್ಲಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ, ನೀವೇ ನೋಡಿದ್ದೀರಲ್ವ. ಸೊ ನೀವು ಕೂಡ ಟ್ರೈ ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆಮೇಲೆ ತುಂಬ ಜನರಿಗೆ ಈ ಮಿಕ್ಸಿ ಬಗ್ಗೆ ಇನ್ನೂ ಗೊತ್ತಿರಲ್ಲ, ಯಾರಿಗಾದರೂ ಗೊತ್ತಿಲ್ಲದಿದ್ದವರಿಗೆ ಈ ವಿಡಿಯೋ ಕೂಡ ಶೇರ್ ಮಾಡಿ, ಅವರಿಗೆ ಕೂಡ ಯೂಸ್ ಮಾಡ್ಬೋದು. ಏನಾದರೂ ಹೊಸ ಮಿಕ್ಸಿ ತಗೋಬೇಕು ಅಂತಂದವರಿಗೆ ಕೂಡ ಈ ಮಿಕ್ಸಿ ಇದು ರಿವ್ಯೂ ಯೂಸ್ ಆಗ್ಬೋದು. ಥ್ಯಾಂಕ್ಸ್ ಎಲ್ರಿಗೂ.